ಈ ನಟ ಚೆನ್ನೈಯಲ್ಲಿ ಅಲ್ಲೆಲ್ಲೋ ಶೂಟಿಂಗ್ ಮಾಡ್ಕೊಂಡಿರ್ತಾರೆ. ಶೂಟಿಂಗ್ ಪ್ಯಾಕಪ್ ಅಂತ ಹೇಳಿದ್ದೇ ತಡ ಅವರು ಸೀದಾ ಬರೋದು ಬೆಂಗಳೂರಿನಲ್ಲಿ ಹೊರವಲಯದಲ್ಲಿರೋ ಅವರ ಜಮೀನಿಗೆ. ಅಲ್ಲಿ ಆ, ಸರಳವಾಗಿ ಸಿಂಪಲ್ಲಾಗಿ ತಮ್ಮ ಬದುಕನ್ನು ನಡೆಸ್ತಾ ಒಬ್ಬ ರೈತನಾಗಿ ಜೀವನ ಮಾಡ್ತಿದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ನನ್ನ ಜೊತೆ ಇದೀಗ ಇರೋದು ಮತ್ತಿನ್ಯಾರಲ್ಲ, ಅಫ್ಕೋರ್ಸ್ ನಿಮಗೆ ಗೊತ್ತಾಗಿರುತ್ತೆ, ನಟ ಕಿಶೋರ್ ಅವರು. ಈ ಬಗ್ಗೆನೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಅವರು ಕಬಂದ ಅನ್ನೋ ಒಂದು ಸಿನಿಮಾದಲ್ಲಿ ಅವ್ರಿಗೆ ಇಷ್ಟವಾಗಿರೋ ಅವರ ನಿಜ ಜೀವನದ ಪಾತ್ರವನ್ನೇ ಮಾಡ್ತಿರೋವಂಥದ್ದು. ಸೊ ಆ ಬಗ್ಗೆ ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ರಿಯಲ್ ಪಾತ್ರವನ್ನೇ ರೀಲ್ ಮೇಲೆ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಸೊ ಇಷ್ಟು ವರ್ಷಗಳ ಕಾಲ ಅಫ್ಕೋರ್ಸ್ ಸಾಕಷ್ಟು ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಈ ಪಾತ್ರ ನಿಮಗೆ ಕೊಟ್ಟಂತಹ ಖುಷಿ ಬಗ್ಗೆ ಹೇಳೋದಾದರೆ ಸರ್. ಅದು ನೀವು ಹೇಳಬೇಕಾದ್ರೆ ನನಗನ್ನಿಸ್ತದೆ, ಅದೇ ಹೌದು, ಇಷ್ಟು ವರ್ಷ ಯಾಕೆ, ಹೆಚ್ಚು ಕಡಿಮೆ 20 ವರ್ಷ ಆಗ್ತಾ ಬಂದು 20 ವರ್ಷದಲ್ಲಿ ಒಂದು ರೈತನ ಪಾತ್ರನೂ ಬರಲಿಲ್ವಾ ಅಂತ. ಅಂದರೆ ರೈತರ ಬಗ್ಗೆ ಸಿನಿಮಾನೇ ಮಾಡಲ್ಲ, ಅಥವಾ ಸಿನಿಮಾ ಮಾಡಿ ನನ್ನ ಸೇರಿಸ್ಕೊಳ್ಳಿಲ್ವ ಅಂತ. ಕಡಿಮೆನೇ ಆಗಿದೆ ಅನಿಸುತ್ತೆ ರೈತರ ಬಗ್ಗೆ ಸಿನಿಮಾ ಮಾಡೋದು. ಯಾಕಂದರೆ ರೈತರಿಗೆ ಅದು ಹೇಳ್ತಾ ಇದು ಹಾರರ್ ಮಾಡಿರೋದು ಆ್ಯಕ್ಚುಲಾಗಿ ರೈತರ ಕತೆ ಅಂತ ಮೋಸ ಮಾಡ್ತಾಯಿದ್ದೀವಿ. ರೈತರ ಜೀವನ ಹಾರರ್ ಅಂತ ಪಾಪ ತೋರಿಸ್ತಾ ಇದ್ದಾರೆ. ಸೊ ರೈತರಿಗೆ ಅವ್ರ ಜೀವನದಲ್ಲಿ ಹಾರರ್ ನೋಡಿ 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 ಮತ್ತೆ ಅವ್ರ ಜೀವನನ ಸ್ಕ್ರೀನ್ ಮೇಲೆ ನೋಡಬೇಕಾ ಅಂತ ಅನ್ಸ್ಬಿಟ್ಟಿರುತ್ತೆ ಅನ್ಸುತ್ತೆ. ಯಾಕಂದರೆ ಮೇಜರ್ ಆಡಿಯನ್ಸ್ ಅವರು ನಮಗೆ ರೈತರೇ ಅಲ್ವಾ. ಇರೋ 60-65% ಭಾಗ ರೈತರೇ ಇರೋದ್ರಿಂದ ಮೇಜರ್ ಆಡಿಯನ್ಸ್ ನಮಗೆ ಸಿನಿಮಾಗೆ ಅವರೇನೆ. ಅವ್ರವ್ರ ಜೀವನನೇ ನೋಡ್ಕೊಳ್ಳೋವಂಥದ್ದಕ್ಕೆ ಆ್ಯಕ್ಚುಲಾಗಿ ಹೆಚ್ಚು ಅವಕಾಶ ಇರಬೇಕಾಗಿತ್ತು. ಅವ್ರ ಕತೆಗಳಿಗೆ ಹೆಚ್ಚಿಗೆ ಬರಬೇಕಾಗಿತ್ತು. ಗೊತ್ತಿಲ್ಲ, ಏನೋ ಅವರಿಗೆ ಗೊತ್ತಿಲ್ಲದಿರೋ ಒಂದು ಜಗತ್ತನ್ನೇ ಕಟ್ಕೊಡೋದ್ರಲ್ಲಿ ನಾವು ಬ್ಯುಸಿಯಾಗಿದ್ವಿ ಅನಿಸುತ್ತೆ. ಹಾಗಾಗಿ 20 ವರ್ಷದಿಂದ ನನಗೆ ಯಾವುದು ಸಿನಿಮಾ ಬರಲಿಲ್ಲ ಅನಿಸುತ್ತೆ. ಅಟ್ಲೀಸ್ಟ್ ಇವಾಗಲಾದ್ರು ಬಂತಲ್ಲ ಖುಷಿ. ಜೊತೆಗೆ ಒಂದು ತುಂಬ ಮುಖ್ಯವಾದ ಸಮಸ್ಯೆ ಬಗ್ಗೆ, ಈ ಇದರಲ್ಲಿ ರೈತರ ಸಮಸ್ಯೆ ಬಗ್ಗೆ ಒಂದು ಮಾತಾಗಿದೆ. ಯಾಕಂದರೆ ರೈತರದ ಸಮಸ್ಯೆ ಮಾತ್ರ ಅಲ್ಲ ಅದು, ರೈತ ಬೆಳೆಯುವಂಥ ಆಹಾರ ತಿನ್ನುವಂಥವ್ರ ಸಮಸ್ಯೆ ಕೂಡ. ಹಾಗಾಗಿ ಇನ್ನೂ ದೊಡ್ಡ ಆಡಿಯನ್ಸ್ಗೆ ಮುಖ್ಯವಾದಂಥ ಒಂದು ವಿಷಯ. ಹಾಗಾಗಿ ನಾನು ಈ ಸಿನಿಮಾ ಒಪ್ಕೊಂಡೆ. ಸರ್, ನೀವು ರೈತನಾಗಿರೋದ್ರಿಂದ ಕೇಳ್ತಾ ಇದ್ದೀನಿ ನಾನು, ಈ ದಿನಗಳಲ್ಲಿ ರೈತ ಯಾವ ರೀತಿಯ ಕಬಂದ ಬಾಹುವಿನ ಕಷ್ಟಗಳಲ್ಲಿ ಸಿಲುಕಿದ್ದಾನೆ ಅಂತ? ಎಲ್ಲ ಥರದ. ಸೊ ಎಲ್ಲ ಹಂತದಲ್ಲೂ ಸಮಸ್ಯೆನೇ ಅವನಿಗೆ ಪಾಪ ನೆಮ್ಮದಿನೇ ಇಲ್ಲ ರೈತನಿಗೆ. ಆರ್ಥಿಕವಾಗಿ ಏನಾದರೂ ಆಗ್ತಾಯಿದೆಯಾ? ಇಲ್ಲ. ಆರ್ಥಿಕವಾಗಿ ಲಾಭದಾಯಕವಾಗಿಲ್ಲ ವ್ಯವಸಾಯ. ಸಾಮಾಜಿಕವಾಗಿ ಇಲ್ಲ. ಈ ಮೊನ್ನೆ ನೋಡಿದ್ರಲ್ಲ GT ಮಾಲ್ಕತೆ. ರಾಜಕೀಯವಾಗಿ ಇಲ್ಲ. ಯಾಕಂದರೆ 2 ವರ್ಷದಿಂದ ಹೋರಾಟ ಮಾಡಿದ್ರು ಇನ್ನೂ ದೇಶದ್ರೋಹಿ ಪಟ್ಟ ರೈತರಿಗೆ ಹಣೆಯಲ್ಲಿ ಹಂಗೆ ಅಂಟ್ಕೊಂಡು ಕೂತಿದೆ. ಸೊ ಯಾವ ದೃಷ್ಟಿಯಲ್ಲೂ ರೈತನಿಗೆ ನೆಮ್ಮದಿಯ ಬದುಕನ್ನು ನಾವು ಕೊಟ್ಟಿಲ್ಲ. ನಮಗೆ ಅನ್ನದಾನ, ಜೀವದಾನ ಮಾಡ್ತೀವಿ. ದಾನ ಅಂತ ಏನಕ್ಕೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ದಾನ ಅದು. ಅವನು ಕೊಡಬೇಕಾಗಿದೆ ಬೆಲೆ ಇದುವರೆಗೂ ಕೊಟ್ಟಿಲ್ಲ, ಇನ್ನು ಕೊಡೋಕ್ಕೆ ನಮ್ಮ ಕೈಲಿ ಆಗೋದೂ ಇಲ್ಲ. ಯಾಕೆಂದರೆ ನೀವು ಅವನ ನಿಜವಾದ ಖರ್ಚು ವೆಚ್ಚಗಳನ್ನು ನೋಡಿ, ಅವನ ಶ್ರಮವನ್ನು ನೀವು ಬೆಲೆ ಹಾಕಿ, ಅವನು ಕೊಡುವಂಥ ಆಹಾರದ ಪ್ರಾಮುಖ್ಯತೆಯನ್ನು ಅದಕ್ಕೆ ನೀವು ಸೇರಿಸಿದ್ರೆ, ಅದಕ್ಕೊಂದು ಬೆಲೆ ಕಟ್ಟಿದರೆ, ಜೊತೆಗೆ ಅವನು ಪರೋಕ್ಷವಾಗಿ ಮಾಡ್ತಾ ಇರುವಂಥ ಕೆಲಸಗಳು, ನೀರನ್ನು ಶುದ್ಧ ಮಾಡುವಂಥ ಕೆಲಸ, ಅಥವಾ ಗಾಳಿಯನ್ನು ಉಳಿಸುವಂಥ ಕೆಲಸ, ಮಣ್ಣನ್ನು ಉಳಿಸುವಂಥ ಕೆಲಸ, ಮುಂದಿನ ಬೆಳಗ್ಗೆ ಎಲ್ಲದಕ್ಕೂ ಲೆಕ್ಕ ಹಾಕ್ಬಿಟ್ರೆ ಅವ್ನಿಗೆ ದುಡ್ಡು ಕೊಡೋಕ್ಕೆ ನಾವು ಸಾಧ್ಯನೇ ಇಲ್ಲ. ಸೊ ರೈತನ ಕೆಲಸಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಆ ಥರದ್ದು ಒಂದು ಕೆಲಸ ಮಾಡ್ತಾ ಇದ್ದಾನೆ. ಅಂಥವನಿಗೆ ಸಿಗಬೇಕಾದಂಥ ಮರ್ಯಾದೆ ಕೊಡೋದು ಬಿಡಿ, ಮಿನಿಮಮ್ ಮರ್ಯಾದೆ ಕೂಡ ನಾವು ಕೊಡ್ತಾ ಇಲ್ಲ. ಅದು ತೀರಾ ದೊಡ್ಡ ದುರಂತ. ಅದು ಹಾಗೇ ಇರುತ್ತೆ ಅನಿಸುತ್ತೆ. ಮೇಜರಾಗಿ ಜನಗಳಲ್ಲಿ ಬದಲಾವಣೆ ಬರಬೇಕು. ಜನಗಳಲ್ಲಿ ಬರಲಿಲ್ಲ ಅಂದರೆ ಅಟ್ಲೀಸ್ಟು ರಾಜಕಾರಣಿಗಳೆಲ್ಲರೂ ಬರಬೇಕು. ನಿಯಮಗಳೆಲ್ಲರೂ ಒಂದಷ್ಟು ಬದಲಾವಣೆಗಳಾದರೆ ನಮ್ಮ ಜನ ಅಟ್ಲೀಸ್ಟ್ ನಿಯಮಗಳನ್ನಾದ್ರು ಪಾಲಿಸ್ತಾ ಬರ್ತಾರೆ ಅನಿಸುತ್ತೆ.